ಎಲ್ಲರಿಗೂ ನಮಸ್ಕಾರ. ಇದು ನಂದು ಯೂಟ್ಯೂಬ್ ಚಾನಲ್, ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಎಲ್ಲರೂ ನಮ್ಮ ಡ್ರೈವರ್ಗಳು ಹಾಗೂ ಪಬ್ಲಿಕ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಗರ ಮೀಟರ್ ಆಪ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಗರ ಮೀಟರ್ ಅಂದರೆ ಏನಂದರೆ, ಈಗ ಬೇರೆ ಡಿವೈಸ್ಗಳೆಲ್ಲ ನೀವು ಬರೀ ನಿಮಗೆ ಬುಕ್ ಮಾಡಿದ್ರೆ ಅದರ ಡಿವೈಸಲ್ಲಿ ಅಮೌಂಟ್ ತೋರಿಸುತ್ತೆ. ನಮ್ಮ ನಗರ ಮೀಟರ್ ಆ್ಯಪಲ್ಲಿ ಡಿವೈಸಲ್ಲಿ ತೋರಿಸಲ್ಲ. ನಮ್ಮ ಸರ್ಕಾರ ಏನು ಕೊಟ್ಟಿದೆ, ನಮ್ಮ ಗಾಡೀಲಿದೆ ಮೀಟ್ರು, ಅದು ಹಾಕೊಂಡು ಹೋಗ್ತೀವಿ. ಅಲ್ಲಿ ಏನು ಬೀಳುತ್ತೆ ಅಷ್ಟು ಮಾತ್ರ ತೊಗೊಳ್ತೀವಿ ನಾವು. ಅದೇ ಅಲ್ಲದೆ ನಿಮಗೆ ಇನ್ನೂ ಏನು ಅಂದರೆ, ಇದರಲ್ಲಿ ನಿಮಗೆ ಕಮಿಷನ್ ಯಾವ ಥರ ಇದಿರಲ್ಲ. ನಿಮ್ಗೆ ಬುಕ್ ಮಾಡಿದ್ರೆ ಮಾಮೂಲಿ ಏನೇ ಇದ್ರೂ ಬರೀ ಮೀಟ್ರ್ ಏನು ಹಾಕ್ತೀವಿ ಬರೋದು ಸೇಮ್ ಎಲ್ಲ. ನಿಮಗೆ ಓಲಾ ಊಬರ್ ಥರ ಬುಕ್ಕಿಂಗ್ ಮಾಡ್ಬೋದು. OTP ಹಾಕ್ಕೊಂಡು ಆರಾಮಾಗಿ ನಿಮ್ಮ ಮನೆ ಹತ್ರ ಬಂದಮೇಲೆ ಆ OTP ನಂಬರ್ ನಮ್ಗೆ ಹೇಳಿದ್ರೆ ಸಾಕು, ನಾವು ಅದು ಹಾಕೊಂಡು ನೀವೆಲ್ಲ ಬೇಕಲ್ಲಿಗೆ ನಾವು ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ತೀವಿ. ಆದರೆ ಇದೇನಂದ್ರೆ, ನಗರ ಮೀಟರ್ ಆ್ಯಪ್ನ ಈಗ ನಾವು ಬಳಸ್ಕೋಬೇಕು ನಮ್ಮ ಡ್ರೈವರ್ಗಳು ಅಂತ ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಏನಂದರೆ ವಿಷಯ, ಮುಂದಕ್ಕೆ ಈ ನಮ್ಮ ಯಾತ್ರೆ, ರಾಪಿಡೋ ಎಲ್ಲ ಈಗ ಎಲೆಕ್ಟ್ರಿಕ್ ಆಟೋಗಳು ತಗೊಬರ್ತಾ ಇದ್ದಾರೆ. ಈಗ ನಾವೇನು ಮಾಡಬೇಕು ಅಂದರೆ, ನಾವು ಈಗ ಎಲೆಕ್ಟ್ರಿಕ್ ಆಟೋದಲ್ಲಿ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಎಲ್ಲ ಹಿಂದಿ ಹುಡುಗರನ್ನ ಕರ್ಕೊಂಬಂದು ಕೂಡ ಹಾಕಿದ್ದಾರೆ. ಇನ್ನೇನಿದ್ರೆ ನಾವು ಸ್ವಂತ ಆಟೋ ಮಾಡಿಕೊಂಡಿರೋರು ಏನು ಮಾಡಬೇಕು, ಎಲ್ಲ ಮಾರ್ಬಿಟ್ಟು ಸೀದಾ ಹೋಗಿ ಅವ್ರ ಹತ್ರ ಗುಲಾಮರಾಗ್ಬಿಡ್ಬೇಕು ನಾವು. ಕೇಳ್ತಾ ಇದ್ದೀನಿ. ನಮ್ಮ ದರ್ಶನ್ ಅವರ ಒಂದು ಫಿಲಮ್ ಇದೆ, ಯಜಮಾನ ಫಿಲಮಲ್ಲಿ, ಯಜಮಾನ ಯಾವತ್ತಿದ್ರು ಯಜಮಾನನಾಗೆ ಬದುಕಬೇಕು ಅಂತ. ಹಾಗೆ ನಮ್ಮ ಆಟೋಗಳು ಯಜಮಾನರು ನಾವೇ ಆಗಿರಬೇಕು ಹೊರತು ಇನ್ನೊಬ್ರು ಗುಲಾಮರಾಗಬಾರ್ದು. ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಆಟೋ ಚಾಲಕರಿಗೆ, ಓಲಾ ಊಬರ್ ರ್ಯಾಪಿಡೋ ಎಲ್ಲ ಮಾಡಿ, ನಾ ಬೇಡ ಅಂತ ಹೇಳಲ್ಲ. ಅದರ ಜೊತೆಲಿ ನಗರ ಮೀಟರ್ ಆ್ಯಪ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಬಾಡಿಗೆ ಬಂದಾಗ ಫಸ್ಟು ಇದರಲ್ಲಿ ಎತ್ಕೊಳ್ಳಿ ಬಾಡಿಗೆ. ಯಾಕೆಂದರೆ ಇದು ನಮಗೆ ಮುಂದಕ್ಕೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಈ ಆ್ಯಪ್ಗಳು ಬತ್ತಾ ಏನು ಮಾಡ್ತಿದ್ದಾರೆ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಡೀಲರ್ಗೆ ಇದು ಮಾಡಿಬಿಟ್ಟು ಎಲ್ಲ ದುಡ್ಡು ಇದು ಮಾಡ್ಕೊಂಡು ನಮ್ಮದೆಲ್ಲ ಮುಳುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹೋಯ್ತು ಅಂದರೆ ನಮ್ಮ ಸ್ವಂತ ಆಟೋಗಳೆಲ್ಲ ಮಾರಿಬಿಟ್ಟು ಹೋಗಿ ನಾವು ಡ್ರೈವರ್ಗೆ ಸೇರ್ಕೋಬೇಕಾಗತ್ತೆ. ಆದರೆ ಎಲ್ಲ ನಮ್ಮ ಡ್ರೈವರ್ಗಳು ಈಗಲೇ ಎಚ್ಚೆತ್ಕೊಂಡು ನಗರ ಮೀಟರನ್ನು ಹಾಕೊಂಡು ಯೂಸ್ ಮಾಡಿ. ಇಲ್ಲ ಪಬ್ಲಿಕ್ ನಿಮ್ಗೆ ಬಂದು ಮೀಟ್ರ್ ಹಾಕೊಂಡು ಹೋಗಿ ಅಂದರೆ ಹಾಕೊಂಡು ಹೋಗಿ. ಇಲ್ಲ ಅಂದರೆ ನಮ್ಮ ಆಟೋ ಚಾಲಕರ ಕತೆ ಮುಂದಕ್ಕೆ ಹೇಳೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ ಪರಿಸ್ಥಿತಿ. ಹಾಗಾಗಿ ನಂದು ಇದೊಂದು ಚಿಕ್ಕ ಯೂಟ್ಯೂಬ್ ಚಾನಲಿಂದ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲರೂ ಅದೇ ಥರ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ. ನಿಮ್ಗೆ ಇನ್ನೂ ನಮ್ಮ ಬೆಂಗಳೂರಲ್ಲಿ ಆಟೋ ಚಾಲಕರ ಬಗ್ಗೆ ಇನ್ನೇನೇನು ಪ್ರಾಬ್ಲಮ್ಗಳಿದೆ ಎಲ್ಲ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ದಿನ. ಆಗ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ ಆ ಥರ. ಎಲ್ಲರಿಗೂ ನಮಸ್ಕಾರ.